ಈ ಸರ್ಪದೋಷ ಅನ್ನುವಂಥದ್ದು ದೋಷವಾದಾಗ ಯಾವ ರೀತಿಯಲ್ಲಿ ಪರಿಣಾಮ ಕೊಡುತ್ತೆ ಅನ್ನುವಂಥದ್ದನ್ನೇ ಯೋಚಿಸಿದರೆ ಅದು ಯಾವ ರೀತಿಯಲ್ಲಿ ಯಾವ ಯಾವ ರಾಶಿಯಲ್ಲಿ ಕೂತಾಗ ಇನ್ನಿತರ ಯಾವ ಯಾವ ಗ್ರಹಗಳು ಯಾವ ಯಾವ ಸ್ವರೂಪದಲ್ಲಿರೋದ್ರಿಂದ, ಯಾಕೆಂದರೆ ಬರೀ ಕೇವಲ ರಾಹು ಅಂದರೆ ಅದು ಸರ್ಪ, ಕೇತು ಅಂದರೆ ಅದು ಸರ್ಪ. ನಮಗೆಲ್ಲ ಅಮೃತ ಮಂಥನದ ಕಥೆ ಗೊತ್ತು. ಹಾಗಾಗಿ ಛೇದಿಸಲ್ಪಟ್ಟಂತಹ ಆ ಒಂದು ಸೊಭಾನು ಅನ್ನುವಂತಹ ರಾಕ್ಷಸನ ದೇಹವೇ ಅದು ರುಂಡದ ಸ್ವರೂಪ ಹೇಗಿರುತ್ತೆ, ಸರ್ಪದ ಹೆಡೆಯಂತಿರುತ್ತೆ. ಆ ಒಂದು ಬಾಡಿಯ ಸ್ವರೂಪ ಹೇಗಿರುತ್ತೆ, ಅದು ಸರ್ಪದ ಬಾಲದಂತಿರುತ್ತೆ. ಹಾಗಾಗಿ ರಾಹು ಕೇತು ಅದು ಎರಡು ವಿಭಿನ್ನವಾದ ಗ್ರಹಗಳೆಲ್ಲ, ಒಂದೇ ಗ್ರಹಗಳು, ಆದರೆ ವಿಭಿನ್ನವಾದ ಶಕ್ತಿಗಳನ್ನು ಅವು ಎರಡು ಗ್ರಹದ ರೂಪದಲ್ಲಿ ಅವು ಒದಗಿಸ್ತವೆ. ಅವು ಛಾಯಾಗ್ರಹಗಳು. ಇವು ಈ ಛಾಯಾಗ್ರಹಗಳು ನಾವು ಇವತ್ತು ಚಂದ್ರನನ್ನು ತಲುಪಬಹುದು, ನಾಳೆ ಒಂದು ದಿನ ಸೂರ್ಯನ ಬಹಳ ಹತ್ತಿರದಲ್ಲೂ ಹೋಗಬಹುದು, ಮಂಗಳನನ್ನು ತಲುಪಿದ್ದೇವೆ, ಶುಕ್ರನನ್ನು ತಲುಪ್ತಾ ಇದ್ದೇವೆ. ಹೀಗೆ ಅನೇಕ ಗ್ರಹಗಳಿಗೆ ನಾವು ತಲುಪಬಹುದು. ಆದರೆ ಎಲ್ಲಿ ಇದೆ ಈ ರಾಹು ಮತ್ತು ಕೇತು ಗ್ರಹಗಳು ಅಂತ ಹೇಳಿದರೆ ಅದು ಇಲ್ಲ. ಅದೇ ಈ ಭೂಮಿಯ ಒಂದು ವೈಶಿಷ್ಟ್ಯ. ಇವತ್ತು ಕರೆಂಟ್ ಎಲ್ಲಿ ಹರಿಯುತ್ತೆ ಅಂತ ಕೇಳಿದರೆ ಕರೆಂಟ್ ಹರಿಯೋದು ನಮಗೆ ತಿಳಿಯೋದಿಲ್ಲ. ಅದು ಹರಿಯುತ್ತೆ, ಅದರ ಪ್ರವಾಹ ಇರುತ್ತೆ. ಗಾಳಿ ಇದೆ ಅಂತಂದರೆ ಅದರ ಪ್ರವಾಹ ಇದೆ, ಅದು ಇದೆ. ಅದನ್ನು ನಾವು ಟಚ್ ಮಾಡಲಿಕ್ಕಾಗಲಿ ಸ್ಪರ್ಶಿಸಲಿಕ್ಕಾಗಲಿ ಆಗಲ್ಲ. ಈ ಗ್ರಹಗಳು ಅಂದರೆ ರಾಹು ಮತ್ತು ಕೇತು ಪ್ರಧಾನವಾಗಿ ಎಲ್ಲ ಮನೆಗಳಲ್ಲೂ ಕೂಡ ತೊಂದರೆಯನ್ನು ತರಬಹುದು. ಎಲ್ಲ ಮನೆಗಳಲ್ಲಿಯೂ ಅನ್ಯ ಒಳ್ಳೆಯ ಅಂಶಗಳು ಸ್ಥಾಯಿಯಾಗಿದ್ದರೆ ಒಳಿತನ್ನು ಒಂದು ನಿರ್ದಿಷ್ಟ ಕಾಲದ ಹಂತದಲ್ಲಿ ಕೊಡಲಿಕ್ಕೂ ಸಾಧ್ಯವಾಗಬಹುದು. ಇವತ್ತು ನಾವು ನೋಡಿ, ಇವತ್ತು ನೆಹರು ಫ್ಯಾಮಿಲಿಯನ್ನು ತಗೊಂಡಾಗ ಜವಾಹರ್ಲಾಲ್ ನೆಹರು ಇರಲಿ, ಇಂದಿರಾ ಗಾಂಧಿ ಇರಲಿ, ರಾಜೀವ್ ಗಾಂಧಿ ಇರಲಿ, ಅವರಿಗೆ ಅಡ್ವೈಸ್ ಮಾಡುವಂಥ ಸ್ಯಾಮ್ ಪಿತ್ರೋಡಾ ಇರಲಿ, ಇವರೆಲ್ಲರೂ ಕೂಡ ಈ ನಾಗದೋಷದಿಂದ ಸರ್ಪದೋಷದಿಂದ ಬಳಲಿದವರೇ ಮತ್ತು ಆ ಕಾರಣದ ಒಂದಿಷ್ಟು ಆ ಕುಸಿತವನ್ನು ಕಂಡವರೇ. ಹಾಗೆ ನಾವು ಒಳ್ಳೆಯದನ್ನು ಯಾರಿಂದ ರಾಜ್ ಕಪೂರ್ ಸಂದರ್ಭ ಕೆಲವು ಮಿಶ್ರಣಗಳೊಂದಿಗೆ, ಈ ರಾಜ್ ಕಪೂರ್ ಸಂದರ್ಭಕ್ಕೆ ನಮ್ಮ ದೇಶದ ಪ್ರಧಾನವಾದಂತಹ ಬಹು ಖ್ಯಾತಿ ಹೊಂದಿದಂತಹ ಒಬ್ಬ ಮಹಾನ್ ನಿರ್ದೇಶಕ ಮತ್ತು ನಟ, ನಮ್ಮ ಭಾರತದ ಸಿನಿಮಾ ಫೀಲ್ಡ್ನಲ್ಲೇ ಕನಸನ್ನು ಬಿತ್ತಿದಂತಹ, ಅಂದರೆ ತರುಣರಲ್ಲಿ ಅನೇಕ ರೀತಿಯ ಕನಸುಗಳನ್ನು ಬಿತ್ತಿದಂತಹ ಸಿನಿಮಾಗಳನ್ನು ಕೊಟ್ಟು ಖ್ಯಾತಿಯನ್ನು ಹೊಂದಿದಂಥ ನಟ ಅಂತರಂಗದಲ್ಲಿ ಸಂತೋಷವನ್ನು ಹೊಂದಿದ್ದರೆ ಅಂತ ಕೇಳಿದರೆ ಅವರ ಇಡೀ ಜೀವನ ಈ ಸರ್ಪದೋಷದಿಂದಾಗಿ ಮಿಶ್ರ ಫಲವನ್ನು ಪಡೆಯುತ್ತೆ. ಹಾಗೆಯೇ ನಾವು ಲಾಲೂ ಪ್ರಸಾದ್ ಯಾದವ್ ಅವರಿಗೂ ಈ ಸರ್ಪದೋಷದ ಕಾರಣ ಮುಖ್ಯಮಂತ್ರಿ ಆದರು. ಅವರು ಅನೇಕ ಆರೋಪಗಳವರ ಮೇಲೆ ಬಂದರೂ ಕೂಡ ಅವರು ತಮ್ಮ ಆ ಒಂದು ಚಟುವಟಿಕೆಯ ಇದನ್ನು ನಿರ್ಮಿಸ್ತಾ ಇದ್ದಾರೆ. ಆದರೆ ಅಂತರಂಗದಲ್ಲಿ ಅವರು ಎಂದಿಗೂ ಒಂದು ನಿರ್ದಿಷ್ಟವಾದಂತಹ ಗಟ್ಟಿತನವನ್ನು ಹೊಂದಿ ನಿಲ್ಲಲಿಕ್ಕೆ ಸಾಧ್ಯವಾಗದೆ ಹೋದಂತಹ ಮಿಶ್ರ ಫಲ ಈ ಸರ್ಪದೋಷ ಅವರಿಗೆ ಕೊಡುತ್ತೆ. ನಾವು ಹೀಗೆ ಬಹಳಷ್ಟು ಸಿನಿಮಾ ನಟಿ ರೇಖಾ, ನಾನು ಇದನ್ನೆಲ್ಲ ವಿವರಿಸಬೇಕಾಗಿಲ್ಲ. ಅವರವರದೇ ರೀತಿಯಲ್ಲಿ ಸತ್ಯಜಿತ್ ರೇ ಜಗತ್ತಿನಲ್ಲೇ ತಮ್ಮ ಅನೇಕ ಚಿತ್ರಗಳ ಮೂಲಕ ಪ್ರಖ್ಯಾತರಾದಂಥವರು. ಆದರೆ ಜೀವನದಲ್ಲಿ ಪ್ರಖ್ಯಾತಿ ಬಂತೆ ಹೊರತು ಅವರಿಗೆ ಹಣ ಸಂಪೂರ್ಣವಾಗಿ ಬೇಕಾದ ಸ್ವರೂಪದಲ್ಲಿತ್ತೆ ಅಂತ ಕೇಳಿದರೆ ಬಹಳ ಕಷ್ಟ ಅದನ್ನು ಡಿಫೈನ್ ಮಾಡುವಂಥದ್ದು. ಅನೇಕ ರೀತಿಯ ಸಕ್ಸಸ್ಸನ್ನು ಹೊಂದದಂಥವರು ಸೆಹ್ವಾಗ್. ನಾವು ಸೆಹ್ವಾಗನ್ನು ತಗೊಂಡ್ರೆ ಈ ರಾಹುವಿನ ಕಾರಣಕ್ಕಾಗಿ ಅನೇಕ ರೀತಿಯ ಯಶಸ್ಸನ್ನು ಪಡೆದಂತಹ ವ್ಯಕ್ತಿ ಸೆಹ್ವಾಗ್. ಹಾಗಾಗಿ ಈ ಸರ್ಪ ದೋಷ ಯಾವಾಗ ಯಾವ ಬಳಿತನ ತರಬಹುದು, ಯಾವಾಗ ಕೆಲವು ತೊಂದರೆ ಅಂದರೆ ಬಹಳಷ್ಟು ದೊಡ್ಡ ರೀತಿಯ ತೊಂದರೆಗಳನ್ನು ತಂದುಕೊಡುವಂತಹ ರೀತಿ ನೀತಿಗಳನ್ನು ನಿರ್ಮಿಸಬಹುದು. ಹಾಗಾಗಿ ಈಗ ಮೇಷರಾಶಿಗೆ ಯಾವ ರೀತಿಯಲ್ಲಿ ಸರ್ಪದೋಷ ತೊಂದರೆಯಾಗಿ ಪರಿಣಮಿಸಬಹುದು ಅನ್ನುವಂಥದ್ದನ್ನು ಸ್ವಲ್ಪ ವಿವರಿಸ್ತೇನೆ. ನೋಡಿ, ಈ ಮೇಷರಾಶಿಯ ಸಂದರ್ಭ ಬಂದಾಗ ಯಾವ ರಾಶಿಯ ಸಂದರ್ಭ ಆ ಜಾತಕದ ಒಟ್ಟು ಸ್ಥಿತಿಗತಿಯಲ್ಲಿ ಮೂರನೇ ಮನೆಯನ್ನು ಸರ್ಪ ಅಥವಾ ಕೇತು ಹೊಂದಿರುವಂತಹ ವಿಚಾರವನ್ನು ಅದು ಪಡೆದುಕೊಳ್ತದೋ ಆಗ ಈ ಸರ್ಪಗಳಿಂದ, ಈ ನಾಗದೋಷಗಳಿಂದ, ನಾಗದೋಷವನ್ನು ಹೊರತುಪಡಿಸಿದಂಥ ಒಳ್ಳೆಯ ಸುಖಕ್ಕಾಗಿ
ನಿರೀಕ್ಷೆ ಮಾಡಬಹುದು, ಹಾಗೆ 6ನೇ ಮನೆಯಲ್ಲಿ ನಿರೀಕ್ಷೆ ಮಾಡಬಹುದು, ಹಾಗೆ 11ನೇ ಮನೆಯಲ್ಲಿ ನಿರೀಕ್ಷೆ ಮಾಡಬಹುದು ಅನ್ನೋದು ಒಂದು ನಿಯಮ. ಆದರೆ ಈ ನಿಯಮಗಳೇ ಎಲ್ಲ ಕಾಲದ ಸತ್ಯ ಅಂತ ಹೇಳುವಂಥದ್ದಕ್ಕೆ ಸಾಧ್ಯವಾಗಲ್ಲ. ಯಾಕೆ ಅಂತಂದರೆ ಈ ಸರ್ಪ ಯಾವಾಗಲೂ ಬೆಳಕಿನ ಮೂಲಗಳಾದಂತಹ ಗ್ರಹಗಳನ್ನು ದೊಡ್ಡ ರೀತಿಯಲ್ಲಿ ಇದು ಕಾಡುತ್ತೆ. ಹಾಗಾಗಿ ಈ ಮೇಷದ ಸಂದರ್ಭದಲ್ಲಿ ಮೇಷದ ಮನೆಯ ಯಜಮಾನ ಕುಜನೇ ಆಗಿದ್ದಿದ್ದರೂ ಕೂಡ ಈ ಜಾತಕದವರಿಗೆ ಯಾವ ರಾಶಿಯಲ್ಲಿ ರಾಹು ಈ ಮೇಷರಾಶಿಯಲ್ಲಿ ಇದ್ದಿದ್ದರೆ ಈ ಮೇಷರಾಶಿಯಿಂದ ಸುಖದ ಮನೆಯ ಯಜಮಾನ ಮತ್ತು ಪೂರ್ವ ಪುಣ್ಯಸ್ಥಾನ ಮಕ್ಕಳ ಮನೆಯ ಯಜಮಾನ ಅಂದರೆ ಪೂರ್ವ ಪುಣ್ಯಸ್ಥಾನದ ಯಜಮಾನ ಅಥವಾ ಸಂತಾನ ಸ್ಥಾನದ ಯಜಮಾನ ಸೂರ್ಯ, ಇವರಿಬ್ಬರು ಬೆಳಕಿನ ಮೂಲಗಳು. ಈ ಎರಡೂ ಗ್ರಹಗಳನ್ನು ಈ ಮೇಷದಲ್ಲಿ ಇರುವಂಥ ರಾಹು ದೊಡ್ಡ ಪ್ರಮಾಣದಲ್ಲಿ ಕಾಟವನ್ನು ಕೊಡಲಿಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡ್ತಾನೆ. ಯಾಕೆ ಅಂತಂದರೆ ಮೇಷದಿಂದ ಅವನಿಗೆ ಕರೆಕ್ಟಾಗಿ ಎದುರುಗಡೆ ಯಾರಿರ್ತಾರೆ ಅಂತಂದರೆ ಕೇತುವಿನ ಒಂದು ಉಪಸ್ಥಿತಿ ಇರುತ್ತೆ. ಈ ಕೇತು ಕೂಡ ರಾಹುವಿನ ವಿಷದ ಭಾಗವೇ ಆಗಿದ್ದರಿಂದಾಗಿ ದಾಂಪತ್ಯದಲ್ಲಿ ಬಿರುಕು ಬರುವಂತಹ ಸಂದರ್ಭ ಎದುರಾದಾಗ ಮನುಷ್ಯನ ಅಥವಾ ಸ್ತ್ರೀಯ ಸಂತೋಷ ಕಳೆದುಕೊಳ್ಳುವಂತಹ ಸ್ಥಿತಿ ಒದಗಿ ಬರಬಹುದು. ಹಾಗೆಯೇ ಸೂರ್ಯನ ಮೂಲಕವಾಗಿ ಮಕ್ಕಳ ಸಂದರ್ಭದ ಒಳಿತುಗಳು, ಕೆಲವರಿಗೆ ಮಕ್ಕಳೇ ಆಗೋದಿಲ್ಲ, ಕೆಲವರಿಗೆ ಮಕ್ಕಳಾದಾಗಲೂ ತೊಂದರೆಗಳು ಜಾಸ್ತಿ ಬರುತ್ತೆ, ಇನ್ನೇನೇನೋ ಮಕ್ಕಳ ಸಂಬಂಧವಾದಂಥ ತೊಂದರೆಗಳು ಎದುರಾಗಬಹುದು. ದಂಪತಿಗಳಲ್ಲಿ ಪುರುಷನಿಗೆ ಹೆಂಡತಿಯೋ ಅಥವಾ ಹೆಂಡತಿಗೆ ಗಂಡನೋ ಅವರ ಆರೋಗ್ಯದ ಬಗೆಗೂ ಎಚ್ಚರವನ್ನು ಕೊಡಬೇಕಾದಂತಹ ಸಂದರ್ಭವನ್ನು ಈ ಒಂದು ಮೇಷರಾಶಿಯವರು ಬಹಳ ಎಚ್ಚರಿಕೆಯಿಂದ ನೋಡಿಕೊಳ್ಬೇಕು. ಅದು ಸ್ವಲ್ಪ ಆಚೆ ಈಚೆ ಆದರೂ ಕೂಡ ಬಹಳ ಕಷ್ಟವಾಗ್ತದೆ. ಅಷ್ಟೇ ಅಲ್ಲ, ಶನೈಶ್ಚರನ ಸ್ವರೂಪ ಬಹಳ ಕೆಟ್ಟದಿದೆ ಜಾತಕದಲ್ಲಿ ಅಂತಾದರೆ, ರಾಹುವಿನ ಸಂದರ್ಭ ಮೇಷರಾಶಿಯಲ್ಲಿದೆ ಅಂತಾದರೆ ಅನೇಕ ರೀತಿಯ ಪಡಿಪಾಟಲುಗಳನ್ನು ಕೆಲಸದ ಸ್ಥಳದಲ್ಲಿ ಹೊಂದಬಹುದಾದಂಥದ್ದಕ್ಕೆ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಯಾಕೆಂದರೆ ಶನೈಶ್ಚರ ಈ ರಾಶಿಯವರಿಗೆ ಕರ್ಮಸ್ಥಾನದ ಯಜಮಾನನಾಗಿರ್ತಾನೆ. ಹಾಗಾಗಿ ಈ ಎಲ್ಲ ನಿಟ್ಟಿನಲ್ಲಿ ಸರ್ಪದೋಷ ಈ ಮೇಷರಾಶಿಯವರಿಗೆ ಕಾಡುವಂತಹ ಒಂದು ಕೆಟ್ಟ ರಾಕ್ಷಸನಾಗೋದರಿಂದ ಈ ಬಗೆಗಿನ ಎಚ್ಚರವನ್ನು ವಹಿಸಬೇಕು. ಯಾವುದೋ ಒಂದು ಪ್ರಮಾಣದಲ್ಲಿ ಬರುವಂತಹ ಒಂದು ನಾವೇನು ಇವತ್ತು ನಮ್ಮ ಒಂದು ಪ್ರಾರಬ್ಧ ಅಂತ ಹೇಳ್ತೇವೆ, ಪ್ರಾರಬ್ಧದ ಮೂಲಕವಾಗಿ ಇವತ್ತು ನಾವು ಮಳೆಗಾಲದ ಸಂದರ್ಭದ ನಮ್ಮದೇ ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿನ ಗುಡ್ಡದ ಕುಸಿತವನ್ನು ಕಂಡಾಗ ಬಹಳ ಯಾತನಾಮಯವಾದಂತಹ ಏನು ನಮ್ಮ ಮನಸ್ಸು, ಯಾಕೆಂದರೆ ಬದುಕಬಹುದಾದ ಒಂದಿಷ್ಟು ಜೀವ ಅಲ್ಲಿ ಇದೆಯೇನೋ ಅದನ್ನು ರೆಸ್ಕ್ಯೂ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ, ಅದನ್ನು ಹೊರಗೆ ತರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈ ಎಲ್ಲ ಸ್ಥಿತಿಗಳು ನಾವು ಕಾಣ್ತಾ ಇರ್ತೇವೆ. ಇವೆಲ್ಲ ಸರ್ರನೆ ಆಗಬಹುದಾದಂತಹ ಈ ಗಂಡಾಂತರಗಳು ಇದೇ ರಾಹುವಿನ ಕಾರಣಕ್ಕಾಗಿ ಆಗುವಂಥದ್ದು ಹೌದು. ಹಾಗಾಗಿ ಆದರೆ ಹೆದರಬೇಕಾಗಿಲ್ಲ. ತೊಂದರೆಯನ್ನು ತರಬಹುದಾದಂತಹ ಗ್ರಹಗಳಿಗಿಂತ ದೈವದ ಶಕ್ತಿ ಜಾಸ್ತಿ ಇದ್ದಿರೋದ್ರಿಂದ ಒಳಿತನ್ನು ಮಾಡಬೇಕಾದಂಥದ್ದಕ್ಕೆ ಅದು ತನ್ನದೇ ಆದಂತಹ ಒಂದು ಆಶೀರ್ವಾದವನ್ನು ಅಥವಾ ಬ್ಲೆಸ್ಸಿಂಗ್ಸನ್ನು ಅದು ಕೊಟ್ಟೇ ಕೊಡುತ್ತೆ. ಆದರೆ ನಾವು ಮಾಡಬಹುದಾದಂತಹ ಏನು ನಾವೇ ಕೈಯಾರೆ ಮಾಡಿಕೊಂಡಂಥ ತೊಂದರೆ ಅನ್ನುವಂಥದ್ದೇನಿದೆ ಅದನ್ನು ತಪ್ಪಿಸಿಕೊಳ್ಳಬೇಕಾದದ್ದನ್ನು ಮಾಡಿದರೆ ರಾಹು ದೋಷದಿಂದ ಸರಳವಾಗಿ ಹೊರಬರುವಂತಹ ದೊಡ್ಡ ಚತುಷ್ಪಥ ರಸ್ತೆ ನಮ್ಮ ಗೋಚರಕ್ಕೆ ಬರ್ತದೆ. ಹಾಗಾಗಿ ರಾಹುವಿನಿಂದ ಆದಷ್ಟು ಒಳ್ಳೆಯದಾಗಲಿ ಅನ್ನುವಂಥದ್ದನ್ನು ಹೇಳ್ತಾ ಇಲ್ಲಿಗೆ ಈ ಒಂದು ಮೇಷರಾಶಿಯ ವಿಚಾರವನ್ನು ಮುಗಿಸ್ತಾ ಇದ್ದೇನೆ.